ಕಾರ್ತಿಕ್ ಹಾಗೂ ಸಂಗೀತ ಅವರು ಹಾವು ಮುಂಗ್ಸಿ ಥರ ಜಗಳಾಡೋರು. ಸೊ ನಿನ್ನೆ ಎಪಿಸೋಡಲ್ಲಿ ಅಪೂರ್ವ ಸಂಗಮ ಥರ ಇಬ್ಬರು ಒಂದಾಗಿದ್ದಾರೆ. ಸೊ ಕಾರ್ತಿಕ್ ಅವರು ಬಹಳ ಮನದಾಳದಿಂದ ಅವರಾಗಿರ್ತಕ್ಕಂಥ ಕೆಲವೊಂದು ಮಿಸ್ಟೇಕ್ಗಳನ್ನು ಆ ಸ್ಟೇಜಲ್ಲಿ ಹಂಚ್ಕೊಂಡ್ರು ಸಂಗೀತ ಅವ್ರ ಜೊತೆ. ಇವನ್ ಸಂಗೀತ ಅವ್ರು ಕೂಡ ಅದನ್ನು ಹಂಚ್ಕೊಂಡಿದ್ರು. ಸೊ ಕಂಟೆಸ್ಟೆಂಟ್ಸ್ಗಳೆಲ್ಲ ಹೇಳ್ತಾ ಇದ್ರು. ಸೊ ಇವರೆಲ್ಲ ಕಿತ್ತಾಡ್ಕೊಂಡು ನೋಡ್ತಾ ಇದ್ರೆ ಅವ್ರೊಳಗಿರ್ತಕ್ಕಂಥ ಎಲ್ಲೋ ಒಂದು ಸ್ನೇಹ ಅಥವಾ ಒಂದು ಅವ್ರೊಳಗಡೆ ಒಂದು ಸ್ನೇಹ ಇದೆ, ಅದನ್ನು ಒಬ್ರಿಗೊಬ್ರು ಹೇಟ್ ಮಾಡ್ತಾ ಇದ್ದಾರೆ, ಫೇಸ್ ಮಾಡ್ತಾ ಇದ್ದಾರೆ ಅಷ್ಟೇ. ಇಬ್ಬರಲ್ಲೂ ಫ್ರೆಂಡ್ಶಿಪ್ ಇದೆ ಅಂತ ಹೇಳ್ತಾ ಇದ್ರು. ಸೊ ಎಕ್ಸಾಕ್ಟ್ಲಿ ನಿನ್ನೆ ಆ ಒಂದು ದೃಶ್ಯ ಕಾಣಿಸ್ತು. ಕಾರ್ತಿಕ್ಗೂ ಇಷ್ಟೆಲ್ಲ ಮಾತಾಡ್ತಿದ್ರು, ಇಷ್ಟೆಲ್ಲ ಹೇಟ್ ಮಾಡ್ತಿದ್ರು, ಹಾವು ಮುಂಗ್ಸಿ ಥರ ಜಗಾಡಿದ್ರು. ಎಲ್ಲೋ ಒಂದು ಕಡೆ ಸಂಗೀತ ಅವ್ರ ಮೇಲೆ ಅವ್ರಿಗೆ ಒಂದು ಸ್ನೇಹ, ಬಾಂಡಿಂಗು, ಆ ರೀತಿಯಾಗಿರ್ತಕ್ಕಂಥ ಕೆಲವೊಂದು ಸ್ಟೇಟ್ಮೆಂಟ್ಗಳನ್ನು ಬೇಜಾರು ಮಾಡಿ ಆ ರೀತಿಯಾಗಿ ಬಿಹೇವ್ ಮಾಡ್ತಿದ್ರು ಅಂತ ಅನ್ಸುತ್ತೆ. ಇವನ್ ಸಂಗೀತ ಕೂಡ ಅದೇ ರೀತಿ ಎಲ್ಲರೂ ಹೇಳ್ತಾ ಇದ್ರು, ಅವ್ರ ಒಳಗಡೆ ಒಂದು ಫ್ರೆಂಡ್ಶಿಪ್ ಇನ್ನೂ ಇದೆ, ಸೊ ಅದನ್ನು ಒಪ್ಕೊಳ್ಳೋಕ್ಕಾಗ್ತಿ ಈ ರೀತಿ ಬಿಹೇವ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಿದ್ರು. ಸೊ ನಿನ್ನೆ ಎಪಿಸೋಡಲ್ಲಿ ಎಕ್ಸಾಕ್ಟಾಗಿ ಕ್ಲಿಯರ್ ಕಟ್ಟಾಗಿ ಅದೇ ರೀತಿ ಕಾಣುತ್ತೆ. ಸೊ ಅಪೂರ್ವ ಸಂಗಮ ಅಂತ ಹೇಳ್ಬೋದು ಅವರಿಬ್ಬರ ಒಂದು ನಿನ್ನೆ ಎಪಿಸೋಡ್ಗೆ. ಸೊ ತುಂಬ ಒಂದು ನಿನ್ನೆ ಒಂದು ಎಪಿಸೋಡಲ್ಲಿ ತುಂಬ ಎಮೋಷ್ನಲ್ ಎಪಿಸೋಡ್ ಅಂತಲೇ ಹೇಳ್ಬೋದು. ಯಾಕಂದರೆ ಈ ಕಡೆ ಕಾರ್ತಿಕ್ ಹಾಗೂ ಸಂಗೀತ ಅವರು ಕೂಡ ಅವರು ನಮ್ಮನ್ನು ವೀಕ್ಷಕರಿಗೆ ಅಳಿಸ್ತಾರೆ. ಆಮೇಲೆ ವಿನಯ್ ಗೌಡ ಹಾಗೂ ಕಾರ್ತಿಕ್ ಅವರು ಕೂಡ ಅಳಿಸ್ತಾರೆ. ಕ್ಲೋಸ್ ಫ್ರೆಂಡ್ಶಿಪ್ ಅಂತ ಅಂದ್ಕೊಂಡಿರಲಿಲ್ಲ. ಸೊ ನನ್ನ ಫ್ರೆಂಡು, ಹೊರಗಡೆಯಿಂದ ಫ್ರೆಂಡು ಅಂತ ಈ ಥರ ಅಂದ್ಕೊಂಡಿದ್ವಿ. ಸೊ ಕಾರ್ತಿಕ್ ಅವರು ಹೊರಗಡೆ ತುಂಬ ಸ್ಟ್ರಗಲ್ ಮಾಡ್ಕೊಂಡು ಬಂದಿದ್ದಾರಂತೆ. ಆಮೇಲೆ ಜೊತೆಗೆ ಇಂಡಸ್ಟ್ರಿಯಲ್ಲಿ ಸ್ಟಾರ್ಟಿಂಗ್ ದುಡ್ಡು ಇದ್ದಿರಲಿಲ್ಲ. ಸೊ ಎಷ್ಟೋ ಸರ್ತಿ ಅವ್ರ ಮನೆ ಕಳಿಸ್ಬಿಟ್ಟು ಊಟ ಮಾಡಿ ಕಳಿಸ್ತಿದ್ದೆ ನಮ್ಮನ್ನಂತ. ಸೊ ಅದು ನೋಡಿ ನಿಜವಾಗ್ಲೂ ಕಣ್ಣೀರು ಬಂದುಬಿಡ್ತು. ಸೊ ಕಾರ್ತಿಕ್ ಮಹೇಶ್ ಒಂದು ಎಲ್ಲೋ ಈ ರೀತಿಯಾಗಿರ್ತಕ್ಕಂಥ ನೋಡಿ ನಿಜಕ್ಕೂ ನಮಗೆ ಏನು ಹಿಂಗೆ ಆಡ್ತಾ ಇದ್ದಾರೆ, ಸ್ಟಾರ್ಟಿಂಗ್ ಇರ್ತಕ್ಕಂಥ ಕಾರ್ತಿಕ್ ಅವ್ರು ಇಲ್ಲ ಅಂತ ಅನಿಸ್ತಿತ್ತು. ಸೊ ಗೊತ್ತಿಲ್ಲದೆ ಕೆಲವೊಂದು ತಪ್ಪುಗಳಾಗಿದೆ ಅಂತ ಅವರೇ ಒಪ್ಕೊಂಡ್ರು. ನಿನ್ನೆ ಒಂದು ಮಿರರ್ ಮುಂದೆ ಕನ್ಫೆಸ್ ಮಾಡ್ಕೊಳ್ರಿ, ನಿಮ್ಗೆ ಏನಾದರೂ ಇರಿಟೇಟ್ ಇದ್ದರೆ ನಿಮ್ಮ ಮನಸ್ಸಿನ ಜೊತೆ ನಾವು ಒಬ್ಬರೇ ಇದ್ದಾಗ, ಏಕಾಂತಾಗಿದ್ದಾಗ ಮಾತಾಡ್ತೀವಿ ಕನ್ನಡಿ ಮುಂದೆ. ಸೊ ಆ ಥರ ಏನಾದರೂ ರಿಗ್ರೆಟ್ ಇದ್ದರೆ ಸೊ ನೀವು ಮಾತಾಡ್ಕೋದಂತ ಒಂದು ಬಿಗ್ ಬಾಸ್ ಒಂದು ಆಪರ್ಚುನಿಟಿನ ಕೊಡ್ತಾರೆ. ಸೊ ಆ ಒಂದು ಟಾಸ್ಕಲ್ಲಿ ಎಲ್ಲರೂ ಹೋಗಿಬಿಟ್ಟು ಅವ್ರವರ ಮನಸ್ಸಿನ ಮಾತನ್ನು ಹೇಳ್ಕೊತಾರೆ. ಸೊ ಏನೆಲ್ಲ ಆಯಿತು ಅಂತ ತುಕಾಲಿಯವರು ಕೂಡ ಅವರ ಮದರ್ ಬಗ್ಗೆ ಹೇಳಿಬಿಟ್ಟು ಕೆಲವೊಂದು ನನ್ನ ತಾಯಿನ ನೋಡ್ಕೊಳಕ್ಕಾಗಿದೆ ಅಂತ ನತದೃಷ್ಟ ನಾನು, ಸೊ ಅದಕ್ಕೆ ನಾನು ತುಂಬ ಇನ್ನೂ ಬೇಜಾರಿದೆ ಅಂತ, ಒಂದು ಸೀರೆ ಕೊಡ್ಸೋಕ್ಕಾಗಿಲ್ಲ, ಒಂದು ಚಿನ್ನದ ಬಳೆ ಮಾಡಿಸ್ಕೊಡ್ತೀನಿ ಅಂತ ಅದು ಕೊಡ್ಸೋಕ್ಕಾಗಿಲ್ಲ ಅಂತ ಹೇಳಿ ಅಳ್ತಾರೆ. ಸೊ ಅದು ಸೀನ್ ನಿನ್ನೆ ಒಂದು ಎಮೋಷ್ನಲ್ ಎಪಿಸೋಡ್ ಅಂತ ಹೇಳ್ಬೋದು. ಸೊ ಇದಾದಮೇಲೆ ಬಿಗ್ ಬಾಸ್ ಅವರು ಮತ್ತೆ ಜಗಳ ಆಗ್ತಕ್ಕಂಥ ಕೆಲವು ಟಾಸ್ಕ್ಗಳನ್ನು ಕೊಡದೇ ಇದ್ದರೆ ಬೆಟರು. ಸೊ ಇನ್ನೇನು 2 ದಿನ ಇದೆ ಅಷ್ಟೇ. ಸೊ ಇದ್ರ ಮೇಲೆ ಎಲ್ಲರೂ ಚೆನ್ನಾಗಿ ಒಂದು ಒಳ್ಳೆ ಕ್ಲೈಮ್ಯಾಕ್ಸ್ ಬಿಗ್ ಬಾಸ್ ಮನೇಲಿ ಇದ್ದರೆ ಭಾಳ ಚೆಂದ ಇರುತ್ತೆ ಅಂತ ಅನ್ಸುತ್ತೆ. ಯಾಕಂದರೆ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಇವಾಗ. ಸೊ ಈ ಒಂದು ಟಾಸ್ಕು ಒಂದು ಹ್ಯಾಪಿ ಎಂಡಿಂಗ್ ಅಂತ ಅನಿಸುತ್ತೆ. ಯಾಕಂದರೆ ಇಷ್ಟು ದಿನ ತುಂಬ ಸರ್ತಿ ಟಾಸ್ಕನ್ನು ಕೊಡ್ತಿದ್ರು, ನಿಮ್ಮ ಮೇಲೆ ಯಾರಿಗಾದರೂ ಸಾರಿ ಕೇಳೋದಿದ್ದರೆ ರೆಡ್ ರೋಸ್ ಕೊಟ್ಟು ಅದನ್ನು ಸರಿಪಡಿಸ್ಕೋಬೋದು ಅಂತ. ಸೊ ಅದಾದಮೇಲೂ ಕೂಡ ಮತ್ತೊಂದು ಕೆಲವೊಂದು ಟಾಸ್ಕ್ಗಳಲ್ಲಿ ಮತ್ತೆ ಮನಸ್ತಾಪ ಬರ್ತದೆ, ಮತ್ತೆ ಜಗಳನ ಮಾಡ್ತಿರ್ತಾರೆ. ಸೊ ಆದರೂ ನಿನ್ನೆ ಆಗಿರ್ತಕ್ಕಂಥ ಎಪಿಸೋಡ್ ನೋಡಿದ್ರೆ ಇದು ಯಾವುದೂ ಒಂದು ಮೂಮೆಂಟ್ ಕ್ರಿಯೇಟ್ ಮಾಡೋಕ್ಕೆ ಮಾಡಿರಲಿಲ್ಲ ಅಂತ ಅನ್ನಿಸ್ತು ನಿಜವಾಗ್ಲೂ. ಸೊ ಅವರವರ ಮನಸ್ಸಿನಲ್ಲಿ ಏನಿದೆ ಅದು ನಿಜವಾಗ್ಲೂ ಹೊರಗಡೆ ಹೇಳಿದ್ರು ಅಂತ ಅನ್ನಿಸ್ತು. ಯಾಕಂದರೆ ಕಾರ್ತಿಕ್ ಮಹೇಶ್ ಅವರು ನಿನ್ನೆ ಸಿಕ್ಕಾಪಟ್ಟೆ ಎಮೋಷ್ನಲ್ ಆಗಿದ್ರು. ಮನಸ್ಸಿನ ಮಾತಾಡಬೇಕಾದ್ರೆ ಹೇಳಿ ಅಂತಂದಾಗ ಕಾರ್ತಿಕ್ ಮಹೇಶ್ ಅವರು ಪೂರ್ತಿ ಮನೆ ಬಿಚ್ಚಿ ಮಾತಾಡ್ತಾರೆ. ಸೊ ಸಂಗೀತ ಅವ್ರ ಜಾಕೆಟನ್ನು ಕಾರ್ತಿಕ್ ಕೊಡ್ತಾರೆ, ಕಾರ್ತಿಕ್ ಅವ್ರ ಜಾಕೆಟ್ ಸಂಗೀತ ಅವ್ರು ಕೊಡ್ತಾರೆ. ಸೊ ಕಾರ್ತಿಕ್ ಅವರು ಜಾಕೆಟನ್ನು ಹಂಗೆ ಇನ್ನೂ ಎಪಿಸೋಡ್ ಹಂಗೆ ನಡೀತಾ ಇರುತ್ತೆ ಆ ಒಂದು ಶೋ. ಸೊ ಹಾಗೆ ಕಾರ್ತಿಕ್ ಅವರು ಸಂಗೀತ ಅವ್ರು ಕೊಟ್ಟಿರ್ತಕ್ಕಂಥ ಒಂದು ಜಾಕೆಟನ್ನು ಹಾಕೊಂಡು ನಿನ್ನೆ ಎಪಿಸೋಡು ಸಂಪೂರ್ಣವಾಗಿ ಎಮೋಷ್ನಲ್ ಎಪಿಸೋಡ್ ಅಂತ ಹೇಳ್ಬೋದು. ಸೊ ಯಾರೆಲ್ಲ ಮಿಸ್ ಮಾಡ್ಕೊಂಡಿದ್ರೆ ತಪ್ಪದೇ ಹೋಗಿ ಎಪಿಸೋಡ್ ನೋಡಿ, ತುಂಬ ಹಾರ್ಟ್ ಟಚ್ ಆಗುತ್ತೆ. ಸೊ ಇಡೀ ಸೀಸನಲ್ಲಿ ಆಗಿರ್ತಕ್ಕಂಥ ಜಗಳಗಳಿಗೆ ಫುಲ್ ಸ್ಟಾಪನ್ನು ಇಟ್ಬಿಟ್ಟು ತುಂಬ ಒಂದು ಎಲ್ಲರೂ ಹಾಗೆ ಮಾಡ್ಕೊಂಡು ಕಣ್ಣೀರನ್ನು ಹಾಕ್ತಾರೆ. ಯಾವತ್ತೂ ಅಳದೇ ಇರ್ತಕ್ಕಂಥ ವಿನಯ್ ಗೌಡ ಕೂಡ ಕಣ್ಣೀರು ಹಾಕ್ತಾರೆ. ಸೊ ಒಂದು ಇಡೀ ಶೋನಲ್ಲಿ ಒಂದು ಟಾಸ್ಕ್ಗೋಸ್ಕರ ನಾವು ಏನು ಸ್ಟ್ರಾಟಜಿ ಮಾಡಿ ಆಡಿದ್ದೀವಿ. ಸೊ ಎಲ್ಲೋ ಒಂದು ಕಡೆ ಗೊತ್ತಿನ ನಾನು ಆಡಿರ್ತಕ್ಕಂಥ ಮಾತುಗಳು ಮನೇಲಿರ್ತಕ್ಕಂಥ ಸ್ಪರ್ಧಿಗಳೇ ಆಗ್ಬೋದು ಅಥವಾ ಹೊರಗಡೆ ನೋಡಿರ್ತಕ್ಕಂಥ ಮಾತುಗಳಿಂದ ಬೇಜಾರಾಗಿದ್ರೆ ಸೊ ಮಂಡಿ ಊರ್ಬಿಟ್ಟು ಕೈ ಮುಗಿದು ಕ್ಷಮೆಯನ್ನು ಕೇಳ್ತಾರೆ. ಸೊ ಅಲ್ಲಿಗೆ ಫುಲ್ ಸ್ಟಾಪ್ ಇದು. ಸೊ ಎಷ್ಟೋ ಮಂದಿಗೆ ಚೆನ್ನಾಗಿ ಅಗ್ರೆಸಿವ್ ಆಗಿ ಮಾತಾಡ್ತಾರೆ, ರೂಡಾಗಿ ಮಾತಾಡ್ತಾರೆ. ಅವ್ರಿಗೆ ವಿನಯ್ ಅವರು ಮಂಡಿ ಊರ್ಬಿಟ್ಟು ಒಂದು ಕ್ಷಮೆಯನ್ನು ಕೇಳಿದ್ದಾರೆ. ಸೊ ಇಲ್ಲಿಗೆ ಹ್ಯಾಪಿ ಎಂಡಿಂಗ್ ಅಂತ ಅನ್ನಿಸ್ತು. ಸೊ ಇದು ಯಾವುದೂ ಇನ್ಮೇಲೆ ರಿಪೀಟ್ ಆಗಲ್ಲ. ಸೊ ನಿನ್ನೆ ಜಾಸ್ತಿ ಅಂದರೆ ಜಾಸ್ತಿ ಬೇಜಾರಾಗಿದ್ದು ಕಾರ್ತಿಕ್ ಅವರು ತುಂಬ ಕಣ್ಣೀರು ಹಾಕಿದ್ರು. ಯಾಕಂದರೆ ಪ್ರತಿಯೊಂದು ಅವ್ರ ಫ್ಯಾಮ್ಲಿದು ಬೆಳೆದು ಬಂದ ರೀತಿ, ಇಂಡಸ್ಟ್ರಿಯಲ್ಲಿ ಒಂದು ಜಾಗ ಮಾಡ್ಕೋಬೇಕು, ಬೆಳಿಬೇಕಂತ ಒಂದು ಹಸಿವಿತ್ತು. ಸೊ ಹಸಿವು ತುಂಬ ಕಷ್ಟ. ಸೊ ಇನ್ಮೇಲೆ ಹೊರಗಡೆ ಹೋದ್ಮೇಲೆ ಹೊಸ ಒಂದು ಗೇಮನ್ನು ಶುರು ಮಾಡೋಣ ಅಂತ ವಿನಯ್ ಗೌಡ ಕೂಡ ಹೇಳಿದರು. ಸೊ ತುಂಬ ಒಂದು ಬೆಳಿಬೇಕು ಅಂತ ಒಂದು ಹಸಿವಿದೆ ಇಂಡಸ್ಟ್ರಿಯಲ್ಲಿ ಅಂತ ಹೇಳ್ಕೊಂಡ್ರು ಇಬ್ಬರು ಫ್ರೆಂಡ್ಶಿಪ್. ಸೊ ನಮ್ಮ ಫ್ರೆಂಡ್ಶಿಪ್ ಇದೇ ರೀತಿಯಾಗಿ ಕ್ಯಾರಿಯಾಗಿ ಇರಲಿ, ಹಾಗೆ ಆ ಒಂದು ಫ್ರೆಂಡ್ಶಿಪ್ಪನ್ನು ಉಳಿಸ್ಕೋತೀನಿ ಅಂತ ಇಬ್ಬರು ಹಗ್ ಮಾಡಿಕೊಂಡು ಸೊ ವಿನಯ್ ಅವರು ಕಾರ್ತಿಕ್ಗೆ ಲೆಟ್ರನ್ನ ಬರೆದ್ಬಿಟ್ಟು ಒಂದು ಗಿಫ್ಟನ್ನು ಬಾಣನ ಗಿಫ್ಟ್ ಕೊಡ್ತಾರೆ. ಸೊ ತುಂಬ ಎಮೋಷ್ನಲ್ ಮೂಮೆಂಟ್ ಅಂತಲೇ ಹೇಳ್ಬೋದು. ಸಂಗೀತ ಅವರು ಕೂಡ ಪ್ರತಿಯೊಂದು ಇದರಲ್ಲಿ ಕೂಡ
ಹಾವು ಮುಂಗ್ಸಿ ಥರ ಕಿತ್ತಾಡೋರು. ನಿನ್ನೆ ನೋಡಿದ್ರೆ ಜೆನ್ಯೂನ್ ಆಗಿ ಮನಸ್ಸೊಳಗಡೆ ಏನಿದೆ ಅಂತಕ್ಕಂಥ ಕಾರ್ತಿಕ್ ಹಾಗೂ ಸಂಗೀತ ಅವರಿಬ್ಬರು ಒಪ್ಕೊಂಡ್ಬಿಟ್ಟು ಅವರವರ ಭಾವನೆಗಳನ್ನ ಆಚೆ ಹಾಕಿದ್ರು ಅಂತ ಅನಿಸುತ್ತೆ. ಸೊ ಕಂಟೆಸ್ಟೆಂಟ್ಸ್ ಎಲ್ಲ ಹೇಳ್ತಾ ಇದ್ರು, ಸೊ ಅವ್ರ ಒಳಗಡೆ ಒಂದು ಫ್ರೆಂಡ್ಶಿಪ್ ಇದೆ, ಅದನ್ನು ಅವ್ರು ಹೇಳ್ಕೊಳ್ತಾ ಇಲ್ಲ ಅಂತ. ಸೊ ನಿನ್ನೆ ನೋಡಿದ್ರೆ ಹಾಗೆ ಅನ್ನಿಸ್ತು, ಅವರವರ ಏನು ಬೇಜಾರಿದೆ ಅಥವಾ ಸೊ ಸ್ಟಾರ್ಟಿಂಗಿಂದ ನಾನು ಎಲ್ಲೋ ಲೋ ಆದಾಗ ಸೊ ನನಗೆ ಸಪೋರ್ಟಾಗಿ ನಿಂತಿದ್ದು ಕಾರ್ತಿಕ್. ಸೊ ನಾನು ಇವತ್ತು ಕಾರ್ತಿಕ್ ಹೆಸರು ತೊಗೊಳ್ಳಿಲ್ಲ ಅಂದರೆ ಸೊ ನನಗೆ ನಾನು ನ್ಯಾಯ ಒದಗಿಸ್ತಾ ಹಾಗಾಗಲ್ಲ ಅಂತ ಹೇಳಿಬಿಟ್ಟು ಹಗ್ ಮಾಡ್ಕೊಂಡ್ಬಿಟ್ಟು ಇಬ್ಬರು ಅವರವರ ಒಂದು ಗಿಫ್ಟನ್ನು ಕೊಟ್ಕೊತಾರೆ. ಸಂಗೀತ ಅವ್ರಿಗೆ ಜಾಕೆಟ್ ಕಾರ್ತಿಕ್ ಕೊಡ್ತಾರೆ, ಕಾರ್ತಿಕ್ ಅವ್ರ ಜಾಕೆಟು ಸಂಗೀತ ಅವ್ರು ಕೊಡ್ತಾರೆ. ಸೊ ಕಾರ್ತಿಕ್ ಅವ್ರು ಸುಮಾರು ಹೊತ್ತು ಅಲ್ಲೇ ಇನ್ನೂ ಎಪಿಸೋಡ್ ಅಂತಿರ್ಬೇಕಾದ್ರೆ ಸಂಗೀತ ಅವ್ರ ಜಾಕೆಟ್ ಹಾಕೊಂಡು ಕೂತಿದ್ರು. ಸೊ ಸಂಗೀತ ಹೇಳಬೇಕಾದ್ರೆ ತುಂಬ ಕಣ್ಣೀರು ಹಾಕ್ತಿದ್ರು, ಎಮೋಷ್ನಲಿ ಅಂತ ಅನ್ನಿಸ್ತಿತ್ತು. ಸೊ ಕಾರ್ತಿಕ್ ಅವ್ರು ಮಾಡಿರ್ತಕ್ಕಂಥ ತಪ್ಪುಗಳು ಒಪ್ಕೊಂಡ್ರು, ಕನ್ಫ್ಯೂಸ್ ಮಾಡ್ಕೊಂಡ್ರು, ಎಲ್ಲೋ ತಪ್ಪಾಗಿದೆ ನನ್ನ ಕಡೆ ಅಂತ. ಸೊ ಅವ್ರಿಗೆ ರಿಯಲೈಸ್ ಆಯಿತು. ಸೊ ಇದೆಲ್ಲ ನೋಡ್ತಿರ್ಬೇಕಾದ್ರೆ ಕಾರ್ತಿಕ್ ಹಾಗೂ ಸಂಗೀತ ಅವರಲ್ಲಿ ಇಬ್ಬರಲ್ಲಿ ಯಾರಾದರೂ ಒಬ್ರು ಗೆದ್ದರೂ ಓಕೆ ಅಂತ ಇವಾಗ ಅನ್ನಿಸ್ತಿದೆ ನನಗೆ. ಯಾಕಂದರೆ ಕಾರ್ತಿಕ ರೀತಿ ವ್ಯಕ್ತಿ ಅಲ್ಲ ಅಂತ ವಿನಯ್ ಹೇಳ್ತಾ ಇದ್ರು. ಸೊ ಹೊರಗಡೆ ತುಂಬ ಡೌನ್ ಟು ಅರ್ತ್, ತುಂಬ ಇನ್ನೋಸೆಂಟು, ತುಂಬ ಮುಗ್ಧ. ಸೊ ಇಲ್ಲಿ ಯಾಕೆ ಹಿಂಗೆ ಆಡ್ತಿದ್ದಾರೆ ಅಂತ ವಿನಯ್ ಕೂಡ ಹೇಳಿದ್ರಂತೆ. ಸೊ ನಿನ್ನೆ ಎಪಿಸೋಡ್ ನೋಡಿದಾಗ ನಿಜಕ್ಕೂ ನಮಗೂ ಕೂಡ ಕಣ್ಣೀರು ಬಂತು. ಒಂದು ಕಡೆ ತುಕಾಲ ಸಂತೋಷ ಹಾಗೂ ವರ್ತು ಸಂತೋಷ ಅವ್ರದ್ದು ಫ್ರೆಂಡ್ಶಿಪ್ದು ಅವ್ರದ್ದು ಎಮೋಷನಲ್ ಮಾಡ್ತು, ಹಾಗೂ ವಿನಯ್ ಗೌಡ ಅವ್ರದ್ದು ಅವರ ಒಂದು ಸ್ಟ್ರಗಲ್ ಡೇಸ್ ನೆನೆಸ್ಕೊಂಡ್ಬಿಟ್ಟು ಅದನ್ನು ಹೇಳಿಬಿಟ್ಟು ಅದು ಎಮೋಷನಲ್ ಆಯಿತು. ಒಂದು ಕಡೆ ಸಂಗೀತ ಹಾಗೂ ಕಾರ್ತಿಕ್ ಅದು ಕೂಡ ಎಮೋಷನಲ್ ಆಯಿತು. ಸೊ ಇಡೀ ಒಂದು ಜಾಸ್ತಿ ಹೈಲೈಟ್ ಆಗಿದ್ದು ಕಾರ್ತಿಕ್ ಅವರು ತುಂಬ ಮನಸ್ಸಿಂದ ಹೇಳ್ಕೊಂಡು ಕಣ್ಣೀರನ್ನು ಹಾಕಿದ್ರು. ಕಂಟಿನ್ಯೂಸ್ ಆಗಿ ತುಂಬ ಅವರಿಗೆ ದುಃಖ ಬರ್ತಿತ್ತು, ಆದರೆ ಕಂಟ್ರೋಲ್ ಮಾಡಿ ಸ್ವಲ್ಪ ಕಣ್ಣೀರು ಹಾಕಿದ್ರು ಅಂತ ಅನಿಸುತ್ತೆ. ಸೊ ಯಾರೆಲ್ಲ ಎಪಿಸೋಡ್ ನೋಡಿಲ್ವ ನಿನ್ನೆ ಖಂಡಿತ ನೋಡಿ, ಭಾಳ ಎಮೋಷನಲ್ ಆಗಿರುತ್ತೆ. ಹಾಗೆ ಎಪಿಸೋಡ್ ತುಂಬ ಇಷ್ಟ ಆಗುತ್ತೆ. ಸೊ ಹ್ಯಾಪಿ ಎಂಡಿಂಗ್ ಅಂತಲೇ ಹೇಳ್ಬೋದು. ಯಾಕಂದರೆ ಕಾರ್ತಿಕ್ ಹಾಗೂ ಸಂಗೀತ ಅವರು ಇಷ್ಟು ದಿನ ಆಗಿರ್ತಕ್ಕಂಥ ಜಗಳಕ್ಕೆ ಇನ್ನೂ ಇಲ್ಲಿಂದ ಹೋದ್ಮೇಲೆ ಏನೇನೋ ಹೇಳಿರ್ತಾರೆ, ಮೀಟ್ ಮಾಡಲ್ಲ, ಅದು ಮಾಡಲ್ಲ ಅಂತ. ಸೊ ಇದೆಲ್ಲ ನೋಡ್ತಿರ್ಬೇಕಾದ್ರೆ ಸೊ ಎಲ್ಲರೂ ಹೊರಗಡೆ ಹೋಗಿ ಒಂದೊಳ್ಳೆ ಟ್ರಿಪ್ಗೆ ಹೋಗೋ ಥರ ಇತ್ತು, ಮತ್ತು ಫ್ರೆಂಡ್ಸ್ ಆಗಿ. ಸೊ ಅದೆಲ್ಲ ಹೀಟ್ ಆಫ್ ದ ಮೂಮೆಂಟ್ ಬಂದಿರುತ್ತೆ ಮನೆ ಒಳಗಡೆ. ಸೊ ನಿನ್ನೆ ನೋಡಿದ್ರೆ ಹ್ಯಾಪಿ ಎಂಡಿಂಗ್ ಅಂತ ಅನ್ನಿಸ್ತು. ಇನ್ನೇನು ಬಿಗ್ ಬಾಸ್ ಸೀಸನ್ 10 ಮುಗಿಯೋಕ್ಕೆ ಕೆಲವು ದಿನಗಳು ಬಾಕಿ ಇದೆ ಅಂತ ಹೇಳ್ಬೋದು. ಸೊ ಒಳಗಡೆ ಸ್ಪರ್ಧಿಗಳು ಕೂಲಾಗಿ ಕಾಮಾಗಿ ಹ್ಯಾಪಿ ಎಂಡಿಂಗ್ ಮಾಡ್ಕೊಂಡಿದ್ದಾರೆ. ಆದರೆ ಹೊರಗಡೆ ಅವರವರ ಅಭಿಮಾನಿಗಳು ಸಿಕ್ಕಾಪಟ್ಟೆ ಸೀರಿಯಸ್ ಆಗಿ ಹೋಟ್ಗಳನ್ನ ಹಾಕ್ತಾಯಿದ್ದಾರೆ. ಅವರವರ ಮೆಚ್ಚಿನ ಸ್ಪರ್ಧಿಗಳನ್ನ ಗೆಲ್ಸೋಕ್ಕೆ ತುಂಬ ಸ್ಟ್ರಗಲ್ ಮಾಡ್ತಾ ಇದ್ದಾರೆ. ಸೊ ತುಂಬ ಪೋಲ್ಗಳನ್ನು ಹಾಕ್ತಾಯಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ, ಯಾರು ವಿನ್ ಆಗಬೇಕು ಕಮೆಂಟ್ ಮಾಡಿ, ಹಾಗೂ ಪೋಲ್ಗಳಲ್ಲಿ ವೋಟಿಂಗ್ ಪೋಲ್ಗಳನ್ನು ಹಾಕ್ತಿದ್ದಾರೆ. ಸೊ ತುಂಬ ಸೀರಿಯಸ್ ಆಗಿ ವೋಟ್ಗಳನ್ನ ಮಾಡ್ತಿದ್ದಾರೆ ಅವರವರ ಇಚ್ಛೆ ಒಂದು ಕಂಟೆಸ್ಟ್ಗಳನ್ನ. ಸೊ ಹೊರಗಡೆ ರೀಸೆಂಟಾಗಿ ನೋಡ್ತಿರ್ಬೇಕಾದ್ರೆ ಕಾರ್ತಿಕ್ ಅವ್ರ ಹವಾ ಜಾಸ್ತಿ ಆಗ್ತಿದೆ ಅಂತ ಹೇಳ್ಬೋದು. ಸೊ ಸ್ಟಾರ್ಟಿಂಗ್ ಕಾರ್ತಿಕ್ ವಿನ್ ಆಗ್ತಾರೆ ಅನ್ನೋ ಹೆಸರೇ ಇರಲಿಲ್ಲ. ಸೊ ಇವಾಗ ನೋಡ್ತಿರ್ಬೇಕಾದ್ರೆ ಹೊರಗಡೆ ತುಂಬ ಕ್ರೇಜು, ತುಂಬ ಹೆಸರು ಬರ್ತಿರೋದು ಕಾರ್ತಿಕ್ ಅವ್ರದ್ದು, ಕಾರ್ತಿಕ್ ವಿನ್ ಆಗಬೇಕಂತ. ಸೊ ಈ ಒಂದು ಯಾರೋ ಒಂದು ಒಳ್ಳೆ ಡಿಸರ್ವ್ ಇರ್ತಕ್ಕಂಥ ಕ್ಯಾಂಡಿಡೇಟ್ ವಿನ್ ಆದರೆ ಖುಷಿನೇ ಅಂತ ಹೇಳಿ ನಿನ್ನೆ ಬಿಗ್ ಬಾಸ್ ನನ್ನ ಟಾಕ್ಸ್ ಅಂತ ಹೇಳ್ಬೋದು. ಯಾಕಂದರೆ ನಿನ್ನೆ ಎಪಿಸೋಡ್ಸ್ ಭಾಳ ಅಂದರೆ ಭಾಳ ಮನ ಮುಟ್ಟುತ್ತೆ. ಯಾರೆಲ್ಲ ನೋಡಿಲ್ವೋ ತಪ್ಪದೆ ಮಿಸ್ ಮಾಡದೆ ನೋಡಿ, ಎಪಿಸೋಡ್ ಭಾಳ ಇಷ್ಟ ಆಗುತ್ತೆ. ಸೊ ಹೊರಗಡೆ ಕೂಡ ತುಂಬ ಒಂದು ನಿನ್ನೆ ಎಪಿಸೋಡ್ ಬರೀ ಫ್ರೆಂಡ್ಶಿಪ್ಪು ಬಾಂಡಿಂಗು ಒಂದು ಆಗಿರ್ತಕ್ಕಂಥ ಒಂದು ತುಂಬ ಪ್ಯೂರ್ ಲವ್ ಎಲ್ಲೆಲ್ಲಿ ಮಿಸ್ ಆಗಿತ್ತೋ ಅದು ಮತ್ತೆ ಬಂದು ಕನೆಕ್ಟ್ ಆಗಿ ಈ ಒಂದು ಫ್ರೆಂಡ್ಶಿಪ್ ಕೊಂಡಿಯನ್ನು ಎಲ್ಲೆಲ್ಲಿ ಬಿಟ್ಟೋಗಿತ್ತೋ ಅದೆಲ್ಲ ಬಂದು ಮತ್ತೆ ಒಂದು ಲೈನ್ಗೆ ಕನೆಕ್ಟ್ ಆಗಿ ಒಂದು ಸರ್ಕಲ್ ಆಗಿರೋ ಥರ ಒಂದು ಎಪಿಸೋಡ್ ನಿನ್ನೆ ಇತ್ತು. ಸೊ ಹೊರಗಡೆ ಬಂದಿರತಕ್ಕಂಥ ಕೆಲವೊಬ್ಬರು ನೆಗೆಟಿವ್ ಏನೇನೋ ಅವ್ರ ಸ್ಪರ್ಧಿಗಳಿಗೆ ಅವ್ರು ಗೆಲ್ಲಬೇಕು ಇವ್ರು ಗೆಲ್ಲಬೇಕು ಅವ್ರ ಪರ್ಸ್ನಲ್ ಹೇಳ್ತಾ ಇದ್ರು. ಸೊ ಇವಾಗ ಕೆಲವು ದಿನಗಳಿರೋದ್ರಿಂದ ಸೊ ತುಂಬ ಜನ ವೇಟ್ ಮಾಡ್ತಾರೆ ಯಾರು ವಿನ್ ಆಗ್ತಾರೆ ಅಂತ. ಸೊ ತುಂಬ ಕಾಂಪಿಟೇಷನಲ್ಲಿ ಪ್ರತಾಪ್, ಕಾರ್ತಿಕ್, ವಿನಯ್ ಗೌಡ ಹಾಗೂ ಸಂಗೀತ ಅವರದು ಇವರು ರೇಸಲ್ಲಿ ಹೊರಗಡೆ ಜಾಸ್ತಿ ಕಾಣಿಸ್ತಾ ಇದ್ದಾರೆ ಹೆಸರು. ಆದರೆ ಯಾರು ವಿನ್ ಆಗ್ತಾರೆ ಅಂತ ತಪ್ಪದೆ ನೀವು ಕಮೆಂಟನ್ನು ಮಾಡಿ, ಹಾಗೂ ಈ ಒಂದು ವಿಡಿಯೋ ಬಗ್ಗೆ ನಿಮ್ಗೆ ಅನಿಸುತ್ತೆ ಕಮೆಂಟ್ ತಪ್ಪದೆ ಮಾಡಿ. ಹಾಗೂ ಯಾರೆಲ್ಲ ಮೊದಲನೇ ಬಾರಿಗೆ ಫಿಲ್ಮಿಗರ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದಾರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ಕಂಟೆಂಟ್ನಲ್ಲಿ.